ನಾಗೇಂದ್ರ ರಾಜೀನಾಮೆ ಕೊಡಿಸಲು ದೋಸ್ತಿಗಳಿಂದ ವಿನೂತನ ಹೋರಾಟ. ಕಪ್ಪು ಬಟ್ಟೆ ಧರಿಸಿ ವಾಲ್ಮೀಕಿ ಪ್ರತಿಮೆ ಮುಂದೆ ಪ್ರೊಟೆಸ್ಟ್. ನಿಷೇಧ ಇದ್ರೂ ಕಪ್ಪು ಟಿ ಶರ್ಟ್ ಧರಿಸಿಯೇ ಸದನಕ್ಕೂ ಎಂಟ್ರಿ. ಹೇಗಿತ್ತು ಬಿಜೆಪಿಯ ಕಪ್ಪು ಅಂಗಿ ಹೋರಾಟ? ದೋಸ್ತಿಗಳ ಹೋರಾಟಕ್ಕೆ ಕಾಂಗ್ರೆಸ್ ಹೋರಾಟದ ಮೂಲಕವೇ ತಿರುಗೇಟು ಕೊಟ್ಟಿದ್ದು ಹೇಗೆ? ಮಹರ್ಷಿ ವಾಲ್ಮೀಕಿಯರು ಬರೆದಂಥ ರಾಮಾಯಣದ ಮೇಲೆ ಪ್ರಮಾಣ ಮಾಡಿ ಹೇಳ್ರಲ್ಲ, ನಾನು ಈ ಭ್ರಷ್ಟಾಚಾರ ಮಾಡಿಲ್ಲ ಅಂತೇಳಿ. ನಾನು ಒಬ್ಬ ದಲಿತ ಅಂತ ಹೇಳಿದ ನಾಗೇಂದ್ರ ನಿನ್ನಂತವ್ರು 100 ಮಂದಿ ಆದರೂ ಕೂಡ ಉದ್ಧಾರ ಆಗ್ಬೇಕಂತ ನಾವು ಬಯಸ್ತೀವಿ ಆಗ್ತಿ. ಯಾರು ಹಾಳಾಗೋಗ್ಬೇಕಂತೇಳಿ ನಾನು ಬಯಸೋನು ನಾನಲ್ಲ. ರಾಜೀನಾಮೆ ಯಾಕೆ ಕೊಡ್ಬೇಕ್ರಿ? ಯಾಕೆ ಕೊಡ್ಬೇಕು? ಯಾರು ವಿರೋಧ ಪಕ್ಷದವ್ರು ಬಂದು ಕೇಳ್ಬಿಟ್ರೆ ನಾನು ಕೊಟ್ಬಿಡ್ಬೇಕಾ? ನಮ್ಮಲ್ಲಿ ಯಾರೇ ಸಹ ಭ್ರಷ್ಟಾಚಾರದ ಆಪಾದನೆ ಒತ್ತಿದ್ದು ಅದು ಸಾಬೀತಾದ್ರೆ ನಾವು ತತ್ಕ್ಷಣವೇ ಅವರ ರಾಜೀನಾಮೆ ಎಲ್ಲ ಬರ್ಖಾಸ್ತು ಮಾಡ್ತೀವಿ. ಲಕ್ಷಾಂತರ ದಲಿತರ ಹಣವನ್ನು ಲೂಟಿ ಮಾಡಿ ಒಬ್ಬ ವ್ಯಕ್ತಿಗೋಸ್ಕರ ಇಷ್ಟು ಕಾಂಗ್ರೆಸ್ ನಿಂತಿದೆ ಅಂದರೆ ಯಾಕೆ ಹಿಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನಾಗೇಂದ್ರ ಅವ್ರನ್ನ ಸಚಿವ ಸಂಪುಟದಿಂದ ಡ್ರಾಪ್ ಮಾಡಿದ್ರು? ಮುಂಗಾರು ಅಧಿವೇಶನ ಶುರುವಾದಾಗಿನಿಂದಲೂ ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಹೋರಾಟ ಜೋರಾಗಿದೆ. ರಾಜೀನಾಮೆ ಕೊಡಿಸಲೇಬೇಕು ಅಂತ ಬಿಜೆಪಿ ಪಟ್ಟು ಹಿಡಿದಿದೆ. ಅದಕ್ಕೆ ಸದನದ ಒಳಗೂ ಹೊರಗೂ ಹೋರಾಟಗಳನ್ನ ಮಾಡ್ತಾ ಇದೆ. ಕಲಾಪ ನಡೆಯುವುದಕ್ಕೂ ಬಿಡದೆ ವಿಪಕ್ಷಗಳು ಸರ್ಕಾರದ ಮೇಲೆ ಅಟ್ಯಾಕ್ ಮಾಡ್ತಾ ಇವೆ. ಈಗ ಸದನದ ಒಳಗೂ ಹೊರಗೂ ಕಪ್ಪು ಬಟ್ಟೆ ಹೋರಾಟ ಮೂಲಕ ವಿಪಕ್ಷಗಳು ಗಮನ ಸೆಳೆದಿವೆ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಸದನದ ಒಳಗೂ ಹೊರಗೂ ಹೋರಾಟ. ಕಪ್ಪು ಟಿ ಶರ್ಟ್, 187 ಕೋಟಿ ಎಂಬ ಬರಹ, ವಾಲ್ಮೀಕಿ ಪ್ರತಿಮೆ ಮುಂದೆ ಒಗ್ಗಟ್ಟು ಪ್ರದರ್ಶನ. ಕೈ ನಾಯಕರಿಂದಲೂ ಕೌಂಟರ್ ಪ್ರೊಟೆಸ್ಟ್. ವಿಪಕ್ಷಗಳಿಗೆ ತಿರುಗೇಟು ಕೊಟ್ಟಿದ್ದೇಗೆ ಕಾಂಗ್ರೆಸ್. ಒಂದು ಹೋರಾಟ ಶುರು ಮಾಡಿದ್ರೆ ಆ ಹೋರಾಟ ಫಲ ಕೊಡೋವರೆಗೂ ನಿಲ್ಲಿಸಬಾರದು. ಅದನ್ನೇ ಈಗ ನಾಗೇಂದ್ರ ರಾಜೀನಾಮೆ ವಿಚಾರದಲ್ಲೂ ವಿಪಕ್ಷಗಳು ಮಾಡ್ತಾ ಇವೆ. ಭ್ರಷ್ಟಾಚಾರ ಆರೋಪ ಹೊತ್ತಿರೋ ನಾಗೇಂದ್ರಗೆ ಸಚಿವ ಸ್ಥಾನ ಕೊಟ್ಟಿದ್ದು ಯಾಕೆ ಅಂತ ಪ್ರಶ್ನೆ ಎತ್ತಿರೋ ಬಿಜೆಪಿ ಜೆಡಿಎಸ್ ನಾಗೇಂದ್ರ ರಾಜೀನಾಮೆ ಕೊಡಬೇಕು, ಸರ್ಕಾರ ರಾಜೀನಾಮೆ ತೆಗೆದುಕೊಳ್ಳಬೇಕು ಅಂತ ಹೋರಾಟಗಳನ್ನ ಆರಂಭಿಸಿವೆ. ಮುಂಗಾರು ಅಧಿವೇಶನದಲ್ಲಿ ಕಲಾಪ ಮಾಡಲು ಬಿಡದೆ ಹೋರಾಟಗಳನ್ನ ಮಾಡ್ತಾ ಇರೋ ದೋಸ್ತಿಗಳು ದಿನದಿನಕ್ಕೂ ಹೋರಾಟವನ್ನ ತೀವ್ರಗೊಳಿಸ್ತಾ ಇದ್ದಾರೆ. ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಇಲ್ಲಿ ನೋಡಿ, ಇಲ್ಲಿ ಕಪ್ಪು ಟಿ ಶರ್ಟ್ ಧರಿಸಿ ಹೇಗೆ ಹೋಗ್ತಾ ಇದ್ದಾರೆ ನೋಡಿ. ಇದನ್ನ ನೋಡಿ ಇವರೆಲ್ಲ ಯಾವುದೋ ಮ್ಯಾರಥಾನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿರಬಹುದು ಅಂತ ನಿಮ್ಗನ್ನಿಸಬಹುದು. ಆದ್ರೆ ಅವರು ಮ್ಯಾರಥಾನ್ ಮಾಡ್ತಾ ಇರೋರಲ್ಲ. ಅವರು ನಮ್ಮ ಶಾಸಕರು, ಜನಪ್ರತಿನಿಧಿಗಳು. ಬೆಳ್ಳಂಬೆಳಗ್ಗೆ ವಿಧಾನಸೌಧಕ್ಕೆ ಕಪ್ಪು ಟಿ ಶರ್ಟ್ ಹಾಕೊಂಡು ಬಂದು ಪ್ರತಿಭಟನೆಗಳನ್ನ ಮಾಡಿದ್ರು. ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು. ಅವರು ಹಾಕೊಂಡಿರೋ ಟಿ ಶರ್ಟುಗಳನ್ನ ನೋಡಿದ್ರೇನೆ ಅವರು ಯಾವ ಕಾರಣಕ್ಕೆ ಬಂದಿದ್ದಾರೆ, ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗಿ ಬಿಡುತ್ತೆ. ಇಷ್ಟು ದಿನ ಪೋಸ್ಟರ್ಗಳನ್ನ ಹೊಡೆಸಿ ಅವುಗಳನ್ನ ಹಿಡಿದು ಪ್ರತಿಭಟನೆ ಹೋರಾಟ ಮಾಡ್ತಾ ಇದ್ರು. ಆದ್ರೆ ಈ ಬಾರಿ ಟಿ ಶರ್ಟ್ಗಳ ಮೇಲೆಯೇ ಎಲ್ಲವನ್ನ ಪ್ರಿಂಟ್ ಮಾಡಿಸ್ಕೊಂಡು ಬಂದು ಹೋರಾಟ ಮಾಡಿದ್ದಾರೆ. ಹಲವು ರೀತಿಯ ಬರಹ ಇರೋ ಟಿ ಶರ್ಟ್ಗಳು ಅಲ್ಲಿ ಕಾಣಿಸ್ತಾ ಇದ್ದು. ಕೆಲವು ಟಿ ಶರ್ಟ್ಗಳ ಮೇಲೆ ದಲಿತರಿಗೆ ನ್ಯಾಯ ಸಿಗಲಿ, ಭ್ರಷ್ಟಾಚಾರ ತೊಲಗಲಿ ಅನ್ನೋ ಬರಹಗಳಿದ್ರೆ, ಇನ್ನೂ ಕೆಲವು ಟಿ ಶರ್ಟುಗಳ ಮೇಲೆ ನಾಗೇಂದ್ರ ಚಿತ್ರ ಮತ್ತು 187 ಅನ್ನೋ ನಂಬರ್ ಇದೆ. 187 ಕೋಟಿ ನುಂಗಿದ ನಾಗೇಂದ್ರ ಅನ್ನೋ ಶರ್ಟುಗಳನ್ನು ಕೆಲವರು ಹಾಕೊಂಡು ಬಂದಿದ್ರು. ಮೊದಲಿಗೆ ವಾಲ್ಮೀಕಿ ಪ್ರತಿಮೆ ಮುಂದೆ ಪ್ರತಿಭಟನೆಗಳನ್ನ ಮಾಡಿದ ದೋಸ್ತಿ ನಾಯಕರು ದಲಿತರ ಹಣ ಎಲ್ಲಿಗೋಯ್ತು, ರಾಹುಲ್ ಗಾಂಧಿ ಮನೆಗೋಯ್ತು ಅಂತ ಘೋಷಣೆಗಳನ್ನ ಕೂಗಿದ್ರು. ಕೊಡಲೇಬೇಕು, ರಾಜೀನಾಮೆ ಕೊಡಲೇಬೇಕು ಅಂತ ಒತ್ತಾಯಿಸಿದ್ರು. ದುಡ್ಡು ತಿಂದೋರ್ ಯಾರಪ್ಪ, ನಾಗೇಂದ್ರ ಅಂತ ಘೋಷಣೆಗಳನ್ನ ಕೂಗಿದ್ರು. ಇವತ್ತೇನು ದಲಿತರ ಬಗ್ಗೆ ಮೊಸಳೆ ಕಣ್ಣೀರನ್ನು ಹಾಕ್ತಾ ಇದ್ದೀರಲ್ವ ನಾಗೇಂದ್ರ ಅವರು, ಕಾಂಗ್ರೆಸ್ ಸರ್ಕಾರದವರು? ಎಲ್ಲಿತ್ತು ನಿಮಗೆ ದಲಿತರ ಪರವಾಗಿರ್ತಕ್ಕಂಥ ಕಾಳಜಿ? ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನು ಲೂಟಿ ಮಾಡಬೇಕಾದ್ರೆ ದಲಿತರು ನೆನಪಾಗ್ಲಿಲ್ವಾ ನಾಗೇಂದ್ರ ಅವರೇ?
ವಾಲ್ಮೀಕಿ ಅಭಿವೃದ್ಧಿ ಹಣವನ್ನು ಲೂಟಿ ಮಾಡಬೇಕಾದ್ರೆ ರಾಹುಲ್ ಗಾಂಧಿ ಅವ್ರಿಗೆ, ಕೆ ಸಿ ವೇಣುಗೋಪಾಲ್ ಅವ್ರಿಗೆ, ಡಿ ಕೆ ಶಿವಕುಮಾರ್ ಅವ್ರಿಗೆ ದಲಿತರ ಹಣ ಅಂತೇಳಿ ನೆನಪಾಗ್ಲಿಲ್ವಾ? ಸಚಿವ ನಾಗೇಂದ್ರ ಅವರಿಂದ ರಾಜೀನಾಮೆ ತೆಗೆದುಕೊಂಡ್ರೆ ಕಾಂಗ್ರೆಸ್ ಸರ್ಕಾರ ತಪ್ಪು ಒಪ್ಪಿಕೊಂಡಂತಾಗುತ್ತೆ. ಅದಕ್ಕೆ ರಾಜೀನಾಮೆ ಪಡೆದು ಅದರಿಂದ ಮುಜುಗರ ಅನುಭವಿಸೋದು ಬೇಡ ಅಂತ ಕಾಂಗ್ರೆಸ್ ತೀರ್ಮಾನಿಸಿದೆ. ಅದಕ್ಕೆ ಪ್ರತಿ ಹಂತದಲ್ಲೂ ನಾಗೇಂದ್ರ ಅವರನ್ನ ಸಮರ್ಥಿಸಿಕೊಳ್ಳುವ ಪ್ರಯತ್ನ ಮಾಡ್ತಾ ಇದೆ. ನಾಗೇಂದ್ರ ತಪ್ಪೇ ಮಾಡಿಲ್ಲ, ಕೋರ್ಟ್ ಆದೇಶ ನೋಡಿ ಅಂತ ಹೇಳ್ತಾ ಇದೆ. ಆದ್ರೆ ಬಿಜೆಪಿ ನಾಯಕರು ಮಾತ್ರ ಏನು ಹೇಳಿದ್ರೂ ಕೇಳ್ತಾ ಇಲ್ಲ. ಇದನ್ನ ಕಾಂಗ್ರೆಸ್ ದಲಿತರಿಗೆ ಅನ್ಯಾಯ ಮಾಡ್ತಾ ಇದೆ, ದಲಿತರ ಬಗ್ಗೆ ಮೊಸಳೆ ಕಣ್ಣೀರು ಸುರಿಸೋದು ಬಿಟ್ಟು ನಾಗೇಂದ್ರ ರಾಜೀನಾಮೆ ತೆಗೆದುಕೊಳ್ಳಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ. ಲಕ್ಷಾಂತರ ದಲಿತರ ಹಣವನ್ನು ಲೂಟಿ ಮಾಡಿ ಒಬ್ಬೇ ಒಬ್ಬ ವ್ಯಕ್ತಿಗೋಸ್ಕರ ಇಷ್ಟು ಕಾಂಗ್ರೆಸ್ ನಿಂತಿದೆ ಅಂದರೆ ಈ ಹಣ, ವಾಲ್ಮೀಕಿ ಹಣ ಏನಿದೆ ಅದು ಕಾಂಗ್ರೆಸ್ ಜೇಬಿಗೆ ಹೋಗಿದೆ, ರಾಹುಲ್ ಗಾಂಧಿಗೆ ಹೋಗಿದೆ, ಕಾಂಗ್ರೆಸ್ ಪಾರ್ಟಿಗೆ ಹೋಗಿದೆ, ಕಾಂಗ್ರೆಸ್ ಎಲೆಕ್ಷನ್ಗೆ ಹೋಗಿದೆ. ಅದಕ್ಕೋಸ್ಕರ ಇವನು ತೆಗೆದ್ರೆ ಅವನೆಲ್ಲರ ಕತೆ ಬಿಚ್ಚಿಟ್ಬಿಡ್ತಾನೆ. ಕಾಂಗ್ರೆಸ್ ಪಾರ್ಟಿಗೆಲ್ಲ ನಾವು ಉತ್ತರ ಕೊಡಬೇಕಾದ್ರೆ ನಾವು ಜನಗಳಿಗೆ ಉತ್ತರ ಕೊಡ್ತಾ ಇದ್ದೀರಿ. ಹಗ್ಗ ಹಾಕಿ ತಡೆದ್ರೂ ನಿಲ್ಲದೆ ನುಗ್ಗಿದ ಬಿಜೆಪಿ ನಾಯಕರು, ಕಪ್ಪು ಬಟ್ಟೆ ಧರಿಸಿಯೇ ಸದನಕ್ಕೆ ನುಗ್ಗಿದ ದೋಸ್ತಿಗಳು, ವಾಲ್ಮೀಕಿ ಪ್ರತಿಮೆ ಮುಂದೆ ಪ್ರತಿಭಟನೆ ಮಾಡಿ ಕಾಂಗ್ರೆಸ್ ವಿರುದ್ಧ ಆಕ್ರೋಶ ಹೊರಹಾಕಿದ ದೋಸ್ತಿ ನಾಯಕರು ನಂತರ ಕಾಲ್ನಡಿಗೆಯ ಮೂಲಕವೇ ವಿಧಾನಸೌಧಕ್ಕೆ ಹೊರಡಲು ಯತ್ನಿಸಿದ್ರು. ಈ ವೇಳೆ ದೋಸ್ತಿ ಶಾಸಕರು, ಪರಿಷತ್ ಸದಸ್ಯರನ್ನ ಹಗ್ಗ ಹಾಕಿ ತಡೆಯಲಾಯಿತು. ಕಪ್ಪು ಬಟ್ಟೆ ಧರಿಸಿ ವಿಧಾನಸೌಧಕ್ಕೆ ಹೋಗಬಾರದು ಅಂತ ತಿಳಿ ಹೇಳುವ ಕೆಲಸ ಮಾಡಲಾಯಿತು. ಆದ್ರೆ ಅಲ್ಲಿಂದ ನುಗ್ಗಿದ್ದ ಶಾಸಕರು ನಂತರ ವಿಧಾನಸೌಧಕ್ಕೂ ನುಗ್ಗಿದ್ರು. ಪೊಲೀಸರನ್ನ ತಳ್ಳಿ ವಿಧಾನಸೌಧದ ಒಳಗೆ ನುಗ್ಗಿ ಅಲ್ಲೂ ಘೋಷಣೆಗಳನ್ನ ಕೂಗಿದ್ರು. ಕಪ್ಪು ಟಿ ಶರ್ಟ್ ಧರಿಸಿ ಬಂದಿದ್ದಕ್ಕೆ ವಿಧಾನಸೌಧದಲ್ಲಿದ್ದ ಮಾರ್ಷಲ್ಗಳು ದೋಸ್ತಿ ನಾಯಕರನ್ನ ತಡೆಯುವ ಕೆಲಸ ಮಾಡಿದ್ರು. ವಿಧಾನಸಭೆ ಪ್ರವೇಶ ದ್ವಾರದ ಬಳಿ ತಡೆದ ಮಾರ್ಷಲ್ಗಳು ಕಪ್ಪು ಬಟ್ಟೆ ಧರಿಸಿ ಒಳಗ್ ಬರುವಂತಿಲ್ಲ ಅಂತ ಹೇಳಿದ್ರು. ಆದ್ರೆ ಟಿ ಶರ್ಟ್ ಧರಿಸಿಯೇ ಒಳಗ್ ಒಟ್ಟಾಗಿ ನುಗ್ಗಿದ ಬಿಜೆಪಿ ಜೆಡಿಎಸ್ ಶಾಸಕರು ಮಾರ್ಷಲ್ಗಳ ವಿರುದ್ಧವೂ ವಾಗ್ದಾಳಿ ನಡೆಸಿದ್ರು. ದಾದಾಗಿರಿ ಮಾಡುತ್ತಿದ್ದೀರಾ ಅಂತ ಮಾಜಿ ಸಚಿವ ಪ್ರಭು ಚವ್ಹಾಣ್ ಮಾರ್ಷಲ್ಗಳ ಮೇಲೆ ಗರಂ ಆದ್ರು. ರಾಜ್ಯ ಕಾಂಗ್ರೆಸ್ನಲ್ಲೂ ಕೌಂಟರ್ ಹೋರಾಟ. ನಾಗೇಂದ್ರ ರಾಜೀನಾಮೆ ವಿಚಾರದಲ್ಲಿ ದೋಸ್ತಿಗಳು ತಗ್ಗೋದೇ ಇಲ್ಲ ಅಂತ ಪ್ರತಿಭಟನೆಗಳನ್ನ ಮಾಡ್ತಾ ಇದೆ. ಏನೇ ಆಗಲಿ ರಾಜೀನಾಮೆ ವಿಚಾರದಲ್ಲಿ ಒಗ್ಗಟ್ಟಿರಲಿ ಅಂತ ಎರಡೂ ಪಕ್ಷಗಳ ನಾಯಕರು ಸೇರಿ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಯಾವ ರೀತಿ ಧೋರಣೆ ತೋರಿಸ್ತಾ ಇದೆ ಅಂದ್ರೆ, ನೀವು ಎಷ್ಟೇ ಹೋರಾಟಗಳನ್ನ ಮಾಡಿದ್ರೂ ನಾವು ಮಾತ್ರ ನಾಗೇಂದ್ರ ಅವರಿಂದ ರಾಜೀನಾಮೆ ಪಡೆಯೋದಿಲ್ಲ ಅಂತ ಹೇಳ್ತಾ ಇದೆ. ನಾಗೇಂದ್ರ ಅವರಿಗೆ ಎಲ್ಲ ರೀತಿಯ ಬೆಂಬಲ ಕೊಡಲು ನಿರ್ಧರಿಸಿರೋ ಕೈ ನಾಯಕರು ಈಗ ನಾಗೇಂದ್ರ ಪರವಾಗಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ರಾಜ್ಯದಲ್ಲಿ ದಲಿತ ವಿರೋಧಿ ಸರ್ಕಾರ ಯಾವುದಾದ್ರೂ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅಂತ ಬಿಜೆಪಿ ಆರೋಪಗಳನ್ನ ಮಾಡ್ತಾ ಇದೆ. ಇದು ಬಿಜೆಪಿ ಹೋರಾಟ ಅಲ್ಲ, ದಲಿತರ ಹೋರಾಟ ಅಂತ ಬಣ್ಣಿಸಿರೋ ಆರ್ ಅಶೋಕ್ ನಾಗೇಂದ್ರ ರಾಜೀನಾಮೆ ಕೊಡೋವರೆಗೂ ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟ ನಿಲ್ಲೋದಿಲ್ಲ ಅಂತ ಹೇಳಿದ್ರು. ಆದ್ರೆ ಮತ್ತೊಂದು ಕಡೆ ಕಾಂಗ್ರೆಸ್ ಸಹ ಹೋರಾಟ ಮಾಡಿದೆ. ಬಿಜೆಪಿ ಹೋರಾಟಕ್ಕೆ ಟಕ್ಕರ್ ಕೊಡಲು ಪ್ರತಿಭಟನೆ ನಡೆಸಿದೆ. ನಾಗೇಂದ್ರ ತಪ್ಪು ಮಾಡಿಲ್ಲ, ಅವರು ರಾಜೀನಾಮೆ ಕೊಡೋದಿಲ್ಲ ಅಂತ ಸಮರ್ಥಿಸಿಕೊಳ್ಳುವ ಕೆಲಸ ಮಾಡಿದೆ. ಆವತ್ತಿನ ದಿವಸ ಅವ್ರ ಮೇಲೆ ಆಪಾದನೆ ಬಂದಾಗ, ಸದನದಲ್ಲಿ ಚರ್ಚೆಗೆ ಬಂದಾಗ ಇನ್ನೂ ಸತ್ಯಾಸತ್ಯತೆಗಳು ಗೊತ್ತಿರಲಿಲ್ಲ. ಆ ಘಟನೆ ಏನು ಅನ್ನೋದು ಗೊತ್ತಿರಲಿಲ್ಲ. ಆವಾಗ ಆ ಮೇಲ್ನೋಟಕ್ಕೆ ಅಪರಾಧಿ ಇರಬಹುದು ಅಂತಕ್ಕಂಥ ಭಾವನೆ ಬಂತು. ಆದ್ರಿಂದ ನಾವ್ ಹೇಳ್ತಾ ಇರ್ತಕ್ಕಂಥದ್ದು ಅದು ದೊಡ್ಡ ಅವ್ರು ಮಾಡಿರ್ತಕ್ಕಂಥದ್ದಕ್ಕೆ ಕ್ಲೀನ್ ಚೀಟ್ ಒಂದು ಸಂಸ್ಥೆ ಕೊಟ್ಟಿದೆ, ಇನ್ನೂ ಒಂದೆರಡನ್ನ ಹಾಕಿದ್ದಾರೆ ಅವರು. ಇಡಿ ಸಿಬಿಐ ಹಾಕಿದಾವೆ, ಅವು ಯಾವ ನಮಗೆ ಗೊತ್ತಿಲ್ಲ. ಅವೆಲ್ಲ ಸಿಬಿಐ ಸಿಒಡಿಯರು ಮಾಡಬಹುದು, ಅದನ್ನ ನಾನು ಹೆಚ್ಚಿಗೆ ಹೇಳಕ್ಕಾಗಲ್ಲ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಅವರಿನ್ನೂ ಅಪರಾಧಿ ಅಂತ ತೀರ್ಮಾನ ಆಗಿಲ್ಲ, ಆರೋಪಿ ಆಗಿರೋದ್ರಿಂದ ಈಗಾಗಲೇ ಕೆಲವು ಸಂಸ್ಥೆಗಳು ತನಿಖೆಯಿಂದ ಹೊರಬಂದಿರತಕ್ಕಂಥದ್ರಿಂದ ಅವರನ್ನು ತಗೊಂಡಿದ್ದಾರೆ.
ಅವರು ಇನ್ನು ಇವರು CBIನವರು CIDಯವರು ಮಾಡಲಿ ತೀರ್ಮಾನ. ನಾಗೇಂದ್ರಗೆ ಆಲ್ರೆಡಿ ಒಂದು ಸಂಸ್ಥೆ ಕ್ಲೀನ್ ಚಿಟ್ ಕೊಟ್ಟಿದೆ. ಆದ್ರೆ CBI, IT, ED ಬಿಜೆಪಿಯ ಬೊಂಬೆಗಳು, ಅವು ಲೆಕ್ಕಕ್ಕಿಲ್ಲ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ನಾಗೇಂದ್ರ ಬಚಾವೋಗಾಗಿ ವಿಧಾನಸೌಧದಲ್ಲೇ ಕಾಂಗ್ರೆಸ್ ಸಹ ಪ್ರತಿಭಟನೆ ಮಾಡಿದೆ. ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರು ಪ್ರತಿಭಟನೆ ಮಾಡಿದ ಕೈ ನಾಯಕರು, ವಿಪಕ್ಷಗಳು ಸದನದ ಚರ್ಚೆಯಲ್ಲಿ ಭಾಗಿಯಾಗಲಿ, ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಿ, ಅದು ಬಿಟ್ಟು ಈ ರೀತಿ ಸದನದ ಸಮಯ ವ್ಯರ್ಥ ಮಾಡುವುದು ಸರಿಯಲ್ಲ ಅಂತ ಆರೋಪಿಸಿದ್ರು. ಇದೇ ವೇಳೆ ಸಚಿವ ನಾಗೇಂದ್ರರನ್ನ ಸಮರ್ಥನೆ ಮಾಡಿಕೊಳ್ಳುವ ಕೆಲಸವನ್ನೂ ಮಾಡಿದ್ರು. ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನಲ್ಲಿ ನಿಯಮದ ಚೌಕಟ್ಟಿನಲ್ಲಿ ಚರ್ಚೆ ಮಾಡಲಿಕ್ಕೆ ಎಲ್ರಿಗೂ ಸಹ ಅವಕಾಶ ಇದೆ. ನಮ್ಮಲ್ಲಿ ಯಾರೇ ಸಹ ಭ್ರಷ್ಟಾಚಾರದ ಆಪಾದನೆ ಒತ್ತಿದ್ದು ಅದು ಸಾಬೀತಾದ್ರೆ ನಾವು ತತ್ಕ್ಷಣವೇ ಅವ್ರನ್ನ ರಾಜೀನಾಮೆ ಎಲ್ಲ ಬರ್ಖಾಸ್ತು ಮಾಡ್ತೀವಿ. ಅವರ ವಿರುದ್ಧ ಮಾಡ್ತಕ್ಕಂಥ ಆಪಾದನೆಗಳೆಲ್ಲವೂ ಸಹ ಸಂಪೂರ್ಣವಾಗಿ ದಿಕ್ ತಪ್ಪಿಸಕ್ಕೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಚರ್ಚೆ ಮಾಡ್ಲಿಕ್ಕೆ ತಯಾರಿದ್ದೀವಿ. ಅವ್ರ ಮೇಲೆ ಮಾಡೋ ಆಪಾದನೆಗೆ ಚರ್ಚೆ ಮಾಡಕ್ಕೆ ತಯಾರಿದ್ದೀವಿ. ಸದನದಲ್ಲಿ ಚರ್ಚೆ ಮಾಡಲಿ. ಇನ್ನು ಸಚಿವ ನಾಗೇಂದ್ರ ಸಹ ರಾಜೀನಾಮೆ ಕೊಡೋ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದ್ರು. ಬಿಜೆಪಿ ಪ್ರತಿಭಟನೆಗೆ ಕೌಂಟರ್ ಕೊಟ್ಟ ನಾಗೇಂದ್ರ, ಬಿಜೆಪಿ ದಲಿತ ವಿರೋಧಿ ನಡೆ ಹೊಂದಿದೆ, ದಲಿತರು ಸಚಿವರಾಗುವುದನ್ನ ಅವರಿಂದ ಸಹಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ, ವಿಪಕ್ಷದವರು ಕೇಳಿದ್ರೆ ರಾಜೀನಾಮೆ ನೀಡಬೇಕಾ, ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋದಿಲ್ಲ ಅಂತ ಹೇಳಿದ್ರು. ನಮ್ಮ ಜೊತೆ ಇದೀಗ ಸಚಿವ ನಾಗೇಂದ್ರ ಅವರು ಇದ್ದಾರೆ. ನಾಗೇಂದ್ರ ಅವರೇ, ತಾವು ತಿರುಗೇಟು ಕೊಡ್ಲಿಕ್ಕೆ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದೀರಾ? ತಿರುಗೇಟ್ ಅಂತಲ್ಲ, ಇದು ಈಗಾಗಲೇ ಕೂಡ ಬಿಜೆಪಿ ಇವತ್ತೇನು ಸದನದಲ್ಲಿ ಮಾಡುವಂತ ಧೋರಣೆ ಏನಿದೆಯಲ್ಲ, ಅದಕ್ಕೆ ನಾವು ಪ್ರತಿಭಟಿಸ್ತಾ ಇದ್ದೀವಿ. ಅವರಿಗೆ ನಾವು ಈಗಾಗಲೇ ಕೂಡ ಸದನದಲ್ಲಿ ಚರ್ಚೆಗೆ ಭಾಗಿಯಾಗಲಿಕ್ಕೆ ಹಲವಾರು ಬಾರಿ ನಾವು ರಿಕ್ವೆಸ್ಟ್ ಮಾಡಿದ್ವಿ, ಅವ್ರು ಮನವಿ ಮಾಡಿದ್ವಿ. ಮಾನ್ಯ ನಮ್ಮ ಮುಖ್ಯಮಂತ್ರಿಯ ಸಮೇತ ಅವ್ರಿಗೆಲ್ಲ ಹೇಳಿದ್ರು ಕೂಡ ಅವ್ರಿಗೆ ಬರೀ ಯಾವುದೋ ಒಂದು ಈ ವಿಚಾರನ ಇಟ್ಕೊಂಡು ಸದನವನ್ನು ಹಾಳು ಮಾಡ್ತಾ ಇದ್ದಾರೆ. ರಾಜ್ಯದ ಜನರ ಸಮಸ್ಯೆ ಬೇಕಾಗಿಲ್ಲ ಅವ್ರಿಗೆ, ಬರ, ನೀರಿನ ಜಲ ಇವೆಲ್ಲ ಕೂಡ ಯಾವುದು ಬೇಕಾಗಿಲ್ಲ ಅನ್ನುವಂತ ವಿಚಾರವನ್ನು ಇವತ್ತು ನಾವು ಅದರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತೀವಿ. ಭಾರತೀಯ ಜನತಾ ಪಕ್ಷ ನಾಗೇಂದ್ರ ಅವ್ರನ್ನ ಟಾರ್ಗೆಟ್ ಮಾಡಿದೆ ಸರ್. ಪ್ಲೀಸ್ ಸರ್, ನಾಗೇಂದ್ರ ಅವ್ರನ್ನ ಭಾರತೀಯ ಜನತಾ ಪಕ್ಷ ಟಾರ್ಗೆಟ್ ಮಾಡಿ. ಖಂಡಿತವಾಗಿ ಭಾರತೀಯ ಜನತಾ ಪಕ್ಷ ಯಾವತ್ತೂ ಕೂಡ ದಲಿತರ ವಿರೋಧಿಯಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದೆ ಇಡೀ ದೇಶದಲ್ಲಿ. ಸಂಧಾನ ಸಭೆಯು ವಿಫಲ, ಸದನದಲ್ಲಿ ದೋಸ್ತಿಗಳ ಹೋರಾಟ. ಇನ್ನು ಬಿಜೆಪಿ ಜೆಡಿಎಸ್ ನಾಯಕರು ಕಪ್ಪು ಬಟ್ಟೆ ಧರಿಸಿ ಬಂದು ಪ್ರತಿಭಟನೆ ಮಾಡಿದ್ದು, ಟೀ ಶರ್ಟ್ ಬಿಚ್ಚದೆಯೇ ವಿಧಾನಸೌಧಕ್ಕೆ ನುಗ್ಗಿದ್ದು. ಇದನ್ನೆಲ್ಲ ನೋಡಿದ ಸರ್ಕಾರ ವಿಪಕ್ಷಗಳ ಜೊತೆ ಸಂಧಾನ ಮಾಡಲು ಪ್ರಯತ್ನಿಸಿತ್ತು. ಅದರಂತೆ ವಿಧಾನಸಭೆ ಅಧಿವೇಶನ ಆರಂಭಕ್ಕೂ ಮುನ್ನ ಸ್ಪೀಕರ್ GS ಪಾಟೀಲ್ ನೇತೃತ್ವದಲ್ಲಿ ಸಂಧಾನ ಸಭೆ ನಡೆಸಲಾಯಿತು. ಆಗಲೂ ಕಪ್ಪು ಟೀ ಶರ್ಟ್ ಹಾಕಿಕೊಂಡೇ ಸಂಧಾನ ಸಭೆಯಲ್ಲಿ ಭಾಗಿಯಾದ ವಿಪಕ್ಷ ನಾಯಕರು ತಮ್ಮ ಬೇಡಿಕೆಗಳನ್ನು ಸ್ಪೀಕರ್ ಮುಂದೆ ಇಟ್ಟಿದ್ರು. ಸಂಧಾನ ಸಭೆಯ ನಂತರವೂ ವಿಪಕ್ಷಗಳು ತಮ್ಮ ನಿರ್ಧಾರದಿಂದ ಹಿಂದೆ ಸರಿಯಲಿಲ್ಲ. ಯಾವುದೇ ಕಾರಣಕ್ಕೂ ಪ್ರತಿಭಟನೆ ಕೈಬಿಡುವುದಿಲ್ಲ ಅಂತ ಹೇಳಿದ್ರು. ಸಭೆ ಮುಗಿಸಿ ಹೊರಬಂದ ಪ್ರತಿಪಕ್ಷಗಳ ನಾಯಕರು ಕಪ್ಪು ಟೀ ಶರ್ಟ್ ಅನ್ನ ಮಾತ್ರ ತೆಗೆಯಲು ಒಪ್ಪಿಕೊಂಡ್ರು. ಕಪ್ಪು ಬಣ್ಣದ ಟೀ ಶರ್ಟ್ ಬಿಚ್ಚಿ ಸದನದಲ್ಲಿ ಹಾಜರಾಗಲು ತೀರ್ಮಾನಿಸಿದ್ರು. ಅದರಂತೆ ಟೀ ಶರ್ಟ್ ಬಿಚ್ಚಿ ಸದನದಲ್ಲಿ ಭಾಗಿಯಾದ ನಾಯಕರು ಅಲ್ಲೂ ತಮ್ಮ ಪ್ರತಿಭಟನೆಯನ್ನ ಮುಂದುವರೆಸಿದ್ರು. ಚರ್ಚೆಗೆ ಅವಕಾಶ ಮಾಡಿಕೊಡದೆ ಗಲಾಟೆ ಗದ್ದಲ ಮಾಡಿದ್ರು. ವಿಧಾನಸಭೆ ಕಲಾಪದ ವೇಳೆಯೂ ವಿಪಕ್ಷಗಳು ಸುಮ್ಮನಾಗಲಿಲ್ಲ. ಸ್ಪೀಕರ್ ಪ್ರಶ್ನೋತ್ತರಕ್ಕೆ ಕರೆ ಕೊಟ್ಟರೂ ಬಿಜೆಪಿ ನಾಯಕರು ಕ್ಯಾರೇ ಎನ್ನಲಿಲ್ಲ. ವಜಾ ಮಾಡಿ ಅಂತ ಘೋಷಣೆ ಕೂಗಿದ್ರು. ಗೋವಿಂದ ಗೋವಿಂದ ಅಂತಲೂ ಘೋಷಣೆಗಳನ್ನ ಕೂಗಿದ್ರು. ಈ ಗಲಾಟೆ ಗದ್ದಲವನ್ನ ನೋಡಿದ ಸ್ಪೀಕರ್ GS ಪಾಟೀಲ್ ವಿಧಾನಸಭೆ ಕಲಾಪವನ್ನ ಸೋಮವಾರ ಬೆಳಿಗ್ಗೆ 11 ಗಂಟೆಗೆ ಮುಂದೂಡಿಕೆ ಮಾಡಿದ್ರು. ಈಗ ಸದನವನ್ನ ಮುಂದೂಡಿ ಸೋಮವಾರ ಬೆಳಿಗ್ಗೆ 11 ಗಂಟೆಗೆ ಮತ್ತೆ ನಾವೆಲ್ಲ ಸೇರೋಣ. ನಾಗೇಂದ್ರ ರಾಜೀನಾಮೆಗೆ ಒತ್ತಾಯ, ಜಿಲ್ಲಾಧಿಕಾರಿ ಕಚೇರಿಗಳಿಗೆ ಮುತ್ತಿಗೆ. ಪರಿಷತ್ನಲ್ಲೂ ನಾಗೇಂದ್ರ ಫೈಟ್, ಹಾಡಿನ ಮೂಲಕ ವಿಪಕ್ಷಗಳ ಆಗ್ರಹ. ಮಹಾಪಾದಯಾತ್ರೆಗೆ ಬಿಜೆಪಿ ತೀರ್ಮಾನ, 20 ದಿನಗಳ ಪಾದಯಾತ್ರೆ ಮಾಡುತ್ತಾರೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ರಾಜ್ಯಾದ್ಯಂತ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಧಾರವಾಡ, ಕೊಪ್ಪಳ, ಬಳ್ಳಾರಿ, ಚಿತ್ರದುರ್ಗ ಅಂತ ಎಲ್ಲ ಕಡೆಯೂ ಪ್ರತಿಭಟನೆಗಳು ಆಗಿವೆ. ಜಿಲ್ಲಾಧಿಕಾರಿ ಕಚೇರಿ ಎದುರು ಬಿಜೆಪಿ ಕಾರ್ಯಕರ್ತರು 3-4 ದಿನಗಳಿಂದ ಪ್ರತಿಭಟನೆ ಮಾಡುತ್ತಾ ಇದ್ದು, ಸಚಿವ ನಾಗೇಂದ್ರ ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಹಾವೇರಿಯಲ್ಲೂ ಸಚಿವ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ರು. ಬಳ್ಳಾರಿಯಲ್ಲೂ ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸಿದ್ರು. ಜಿಲ್ಲಾಧಿಕಾರಿ ಕಚೇರಿ ಮುತ್ತಿಗೆಗೆ ಯತ್ನಿಸಿದ್ರು. ಈ ವೇಳೆ ಬಿಜೆಪಿ ಕಾರ್ಯಕರ್ತರನ್ನ ವಶಕ್ಕೆ ಪಡೆಯಲಾಯಿತು.
ಕೊಪ್ಪಳದಲ್ಲೂ ನಾಗೇಂದ್ರ ವಿರುದ್ಧ 5 ದಿನಗಳಿಂದ ಪ್ರತಿಭಟನೆ ಮಾಡಲಾಗ್ತಾ ಇದ್ದು ಈಗ ಜಿಲ್ಲಾಧಿಕಾರಿ ಕಚೇರಿಗೂ ನುಗ್ಗಲು ಯತ್ನಿಸಿದ್ರು. ನಾಗೇಂದ್ರ ಪ್ರತಿಕೃತಿ ದಹಿಸಲು ಕಾರ್ಯಕರ್ತರು ಮುಂದಾದ್ರು. ಈ ವೇಳೆ ಜಿಲ್ಲಾಡಳಿತ ಭವನದ ಮುಂದೆ ಹೈಡ್ರಾಮಾವೇ ನಡೆಯಿತು. ಇನ್ನೂ ಸಚಿವ ನಾಗೇಂದ್ರ ವಿಚಾರಕ್ಕೆ ವಿಧಾನ ಪರಿಷತ್ನಲ್ಲೂ ಪ್ರತಿಭಟನೆ ಹೋರಾಟ ನಡೆದಿದ್ದು ವಿಪಕ್ಷಗಳು ಪರಿಷತ್ಗೆ ಪ್ಲಕಾರ್ಡ್ ಹಿಡಿದುಕೊಂಡು ಬಂದಿದ್ರು. 187 ಕೋಟಿ ಎಂದು ಬರೆದಿರೋ ಫೈಲ್ ಪ್ರದರ್ಶನ ಮಾಡಿದ್ರು. ವಿಪಕ್ಷದ ನಡೆಗೆ ಸಭಾಪತಿ ಆಕ್ಷೇಪ ವ್ಯಕ್ತಪಡಿಸಿದ್ದು ಪರಿಷತ್ಗೆ ಪ್ಲಕಾರ್ಡ್ ಹಿಡಿದು ಬರುವಂತಿಲ್ಲ ಅಂತ ಆಕ್ಷೇಪ ವ್ಯಕ್ತಪಡಿಸಿದ್ರು. ಆಗ ವಿಪಕ್ಷಗಳು ಇದು ಪ್ಲಕಾರ್ಡ್ ಅಲ್ಲ, ಇದು ಫೈಲ್ ಅಂತ ಹೇಳಿದ್ರು. ಇದರ ನಡುವೆಯೇ ಜೆಡಿಎಸ್ ಸದಸ್ಯ ಭೋಜೇಗೌಡ ಹಾಡು ಹಾಡೋ ಮೂಲಕ ಹಗರಣದ ಬಗ್ಗೆ ಹೇಳಿದ್ರು. ಗಾಯನದ ಮೂಲಕವೇ ಪ್ರತಿಭಟನೆ ಮಾಡಿದ್ರು. ಪೆನಾಲ್ಟಿ ಕಟ್ಟಿಸ್ಕೊಂಡು ಅವರಿಗೆ ಬಾಕಿ ಸೈಟ್ ಅನ್ನ ಅವರಿಗೆ ರಿಲೀಸ್ ಮಾಡೋದಕ್ಕೆ ಈ ತಿದ್ದುಪಡಿಯನ್ನ ತಗೊಂಡು ಬಂದಿದ್ದೇವೆ. ಸದ್ಯ ಕಾಂಗ್ರೆಸ್ ಬಿಜೆಪಿ ನಡುವೆ ನಾ ಕೊಡೆ ನೀ ಬಿಡೆ ಎನ್ನುವಂತಾಗಿದ್ದು ಬಿಜೆಪಿ ಮಾತ್ರ ರಾಜೀನಾಮೆ ಕೊಡಿಸಲೇಬೇಕು ಅಂತ ಇನ್ನಿಲ್ಲದ ಪ್ರಯತ್ನಗಳನ್ನ ಮಾಡುತ್ತಾ ಇದೆ. ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಪಾದಯಾತ್ರೆಯನ್ನೂ ಮಾಡಲು ತೀರ್ಮಾನಿಸಿದೆ. ದಾವಣಗೆರೆಯ ಜಗಳೂರಿಂದ ಬಳ್ಳಾರಿಯವರೆಗೆ ಪಾದಯಾತ್ರೆ ನಡೆಸಲು ತೀರ್ಮಾನಿಸಿದೆ. ಸುಮಾರು 170 ಕಿಲೋಮೀಟರ್ ಪಾದಯಾತ್ರೆ ನಡೆಸಲು ಪ್ಲಾನ್ ಆಗಿದ್ದು ಸುಮಾರು 11 ಮೀಸಲು ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಪಾದಯಾತ್ರೆ ನಡೆಯಲಿದೆಯಂತೆ. ಬರೋಬ್ಬರಿ 20 ದಿನಗಳ ಪಾದಯಾತ್ರೆಗೆ ದಿನಾಂಕ ಘೋಷಣೆ ಮಾಡುತ್ತೇವೆ ಅಂತ ಬಿಜೆಪಿ ನಾಯಕರು ಹೇಳಿದ್ದಾರೆ. ಮತ್ತೊಂದು ಕಡೆ ವಾಲ್ಮೀಕಿ ಸಮುದಾಯದ ಆರ್ ಶ್ರೀರಾಮುಲು ಸಹ ನಾಗೇಂದ್ರ ವಿರುದ್ಧ ಮುಗಿಬಿದ್ದಿದ್ದು ಕಾಂಗ್ರೆಸ್ ಇವತ್ತಿನಿಂದ ಭ್ರಷ್ಟಾಚಾರ ಮಾಡುತ್ತಿಲ್ಲ, ನೆಹರು ಕಾಲದಲ್ಲಿ ಉಗಮವಾದ ಭ್ರಷ್ಟಾಚಾರ ವಾಲ್ಮೀಕಿ ನಿಗಮದವರೆಗೂ ಬಂದು ತಲುಪಿದೆ ಅಂತ ವಾಗ್ದಾಳಿ ಮಾಡಿದ್ರು. 187 ಕೋಟಿ ಹಣವನ್ನ ನಾಗೇಂದ್ರ ಎಲ್ಲಿ ಕಳಿಸಿದ್ರು? ಇದಕ್ಕೆ ಉತ್ತರ ಕೊಡಬೇಕು. ದಲಿತರು ತಲೆ ತಗ್ಗಿಸುವ ಕೆಲಸ ನಾಗೇಂದ್ರ ಮಾಡಿದ್ದಾರೆ ಅಂತ ಕಿಡಿಕಾರಿದ್ರು. ನಾನು ಕೇಳ್ತಿದ್ದೀನಿ, ರಾಮಾಯಣ ಮೇಲೆ, ರಾಮಾಯಣ ಪುಸ್ತಕದ ಮೇಲೆ, ಮಹರ್ಷಿ ವಾಲ್ಮೀಕಿಯರು ಬರೆದಂಥ ರಾಮಾಯಣದ ಮೇಲೆ ಪ್ರಮಾಣ ಮಾಡಿ ಹೇಳ್ರಲ್ಲ ನಾನು ಈ ಭ್ರಷ್ಟಾಚಾರ ಮಾಡಿಲ್ಲ ಅಂತೇಳಿ. ಮಹರ್ಷಿ ವಾಲ್ಮೀಕಿ ಬರೆದಂಥ ರಾಮಾಯಣದ ಮೇಲೆ ಪ್ರಮಾಣ ಮಾಡಿ ಹೇಳ್ರಿ ನಾನು ಭ್ರಷ್ಟಾಚಾರ ಮಾಡಿಲ್ಲ ಅಂತೇಳಿ, ಹಣವನ್ನು ಲೂಟಿ ಮಾಡಿಲ್ಲ ಅಂತೇಳಿ. ಆದರೆ ನಾನು ಈ ಪುಣ್ಯಾತ್ಮ ನಾನು ಮಹರ್ಷಿ ವಾಲ್ಮೀಕಿ ತಲೆ ಮೇಲೆ, ಮಹರ್ಷಿ ಬರೆದಂಥ ರಾಮಾಯಣದ ಮೇಲೆ ಕೂಡ ಪ್ರಮಾಣ ಮಾಡ್ತಾನ, ಇಲ್ಲದ್ರೆ ಮಹರ್ಷಿ ವಾಲ್ಮೀಕಿಯವ್ರ ಮೇಲೆ ಕೂಡ ಪ್ರಮಾಣ ಮಾಡಿ ಸುಳ್ಳು ಹೇಳಂತ ಮಂದಿ ಇವತ್ತು ತಪ್ಪಿಸ್ಕೊಂಡಂತ ಮಂದಿ ನಾಗೇಂದ್ರ ಅವರು. ಎಲ್ಲಿ ಬೇಕಾದ್ರೂ ಕೂಡ ಅವರು ಹೋಗ್ತಾರ. ನಾಗೇಂದ್ರ ರಾಜೀನಾಮೆ ಕೊಡಿಸಬೇಕು ಅಂತ ವಿಪಕ್ಷಗಳು ಪಟ್ಟು ಹಿಡಿದು ಕೂತಿವೆ. ಆದರೆ ಕಾಂಗ್ರೆಸ್ ಮಾತ್ರ ವಿಪಕ್ಷಗಳ ಹೋರಾಟಕ್ಕೆ ಬೆಲೆ ಕೊಡ್ತಾನೇ ಇಲ್ಲ. ಅದಕ್ಕೆ ಈಗ ಬಿಜೆಪಿ ಪಾದಯಾತ್ರೆಗೂ ತೀರ್ಮಾನಿಸಿದ್ದು ವಾಲ್ಮೀಕಿ ಹಗರಣ ಇಟ್ಟುಕೊಂಡು ಸರ್ಕಾರವನ್ನ ಹತ್ತಿಕ್ಕಲು ಮುಂದಾಗಿದೆ.